ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಕೆಲವು ದಿನಗಳ ಹಿಂದೆ ಈ ಬ್ಲೌಸ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಅಂತ. ಈ ವಿಡಿಯೋದಲ್ಲಿ ನಾನು ಇದ್ರ ಡ್ರಾಫ್ಟಿಂಗ್ ಹಾಗೆ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಬ್ಲೌಸ್ ಡಿಸೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಡ್ರಾ ಮಾಡೋಕ್ಕೆ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಡ್ರಾ ಮಾಡ್ಕೊಳೋದು ಇಂಪಾರ್ಟೆಂಟು. ಯಾಕಂದರೆ ಕಟ್ಟಿಂಗ್ ಮಾಡುವಾಗ ಕನ್ಫ್ಯೂಷನ್ ಆಗಲ್ಲ. ಸೊ ಮೆಷರ್ಮೆಂಟು ಈ ರೀತಿ ಇದೆ. ಬ್ಲೌಸ್ಗೆ ಇಷ್ಟು ಮೆಷರ್ಮೆಂಟ್ ತೊಗೋಬೇಕಾಗುತ್ತೆ. ಮೊದಲಿಗೆ ನಾನು ಇಲ್ಲಿ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಈ ಕ್ಲಾತ್ನ ನಾನು ಫೋಲ್ಡ್ ಮಾಡಿದ್ದೀನಿ. ನನ್ನ ಕಡೆ ಫೋಲ್ಡ್ ಇದೆ, ನನ್ನ ಆಪೋಸಿಟ್ ಕಡೆ ಅನ್ಫೋಲ್ಡೆಡ್. ಓಕೆ, ಈಗ ನೆಕ್ಸ್ಟು ಬ್ಲೌಸ್ ಫುಲ್ ಲೆಂತ್ ನಾನು 14 ತೊಗೊಂಡಿದ್ದೀನಿ. 14 ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ 15.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅವೆರಡು ಪಾಯಿಂಟ್ನ ಜಾಯಿನ್ ಮಾಡೋಣ. ಈಗ ಫುಲ್ ಶೋಲ್ಡರ್ 15 ಇಂಚ್ ಇದೆ. ಅದರಲ್ಲಿ ಆಫ್ ಅಂದರೆ 7.5 ಬರುತ್ತೆ. 7.5 ಇಂಚ್ನ ಫಸ್ಟಿಗೆ ಸ್ಟ್ರೇಟ್ ಲೈನ್ ಹೇಳ್ಕೊಂಡ್ವಲ್ಲ ಅಲ್ಲಿ ಮಾರ್ಕ್ ಮಾಡಬೇಕು. ಅದಾದಮೇಲೆ 1 ಇಂಚ್ ಡೌನ್, ಇದು ಎಲ್ಲ ಸೈಜವ್ರಿಗೂ ಕೂಡ ಫಿಕ್ಸ್ 1 ಇಂಚ್ ಡೌನ್. ನೆಕ್ಸ್ಟು ಫೋಲ್ಡೆಡ್ ಸೈಡಿಂದ 2.5 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಅವೆರಡು ಪಾಯಿಂಟ್ನ ಜಾಯಿನ್ ಮಾಡೋಣ. ಈಗ ಆರ್ಮಲ್ ಮಾರ್ಕ್ ಮಾಡೋದಕ್ಕೆ ಫಾರ್ಮುಲಾ ಇದೆ, ಅದನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ನನ್ನ ಸೈಜ್ಗೆ 6.3 ಬಂದಿದೆ, ಅಂದರೆ 32/6 ಪ್ಲಸ್ 1 ಇಂಚ್ ಆ್ಯಡ್ ಮಾಡಿದಾಗ 6.3 ಬಂದಿದೆ. ಮಾರ್ಕ್ ಮಾಡಿ ಅಲ್ಲಿ ಒಂದು ಲೈನ್ ಹಾಕೋಣ. ನೆಕ್ಸ್ಟು ಇಲ್ಲಿ 8.6 ಬಂದಿದೆ, ಅಂದರೆ 32 2.5 ಇಂಚ್ ಲೂಸ್ ಆ್ಯಡ್ ಮಾಡಿ /4 ಮಾಡಿದಾಗ 8.6. ಹಾಗೆ 1.5 ಇಂಚ್ನ ಮಾರ್ಜಿನ್ ಕೊಟ್ಟಿದ್ದೀನಿ. ಇಲ್ಲಿ ವೆಸ್ಟ್ ಕೂಡ 26/4 ಅಂದರೆ 6.5 ಬರುತ್ತೆ. ಹಾಗೆ 1 ಇಂಚ್ ಮಾರ್ಜಿನ್ ಕೊಟ್ಟಿದ್ದೀನಿ. ವೆಸ್ಟಿಗೆ ನಾವು ಯಾವುದೇ ಲೂಸಿಂಗ್ನ ಆ್ಯಡ್ ಮಾಡೋದು ಬೇಡ. ಅದಾದಮೇಲೆ ಅವೆರಡು ಪಾಯಿಂಟ್ಸ್ನ ತೋರಿಸ್ತಾ ಇರೋ ಹಾಗೆ ಜಾಯಿನ್ ಮಾಡ್ಕೋಬೇಕು. ಮಾರ್ಜಿನಿಂದ ಮಾರ್ಜಿನ್ಗೆ ಹಾಗೆ ಮಾರ್ಕ್ ಮಾಡಿದ್ದೀವಲ್ಲ ಆ ಪಾಯಿಂಟು ಜಾಯಿನ್ ಮಾಡ್ಕೋಬೇಕು. ನೆಕ್ಸ್ಟು ಈಗ ಇಲ್ಲಿ 1 ಇಂಚ್ ಡೌನ್ ತೊಗೊಂಡಿದ್ವಲ್ಲ ಅದು ಚೆಸ್ಟ್ ಲೈನ್, ಅವೆರಡರ ಮಧ್ಯೆ ಒಂದು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಎಕ್ಸಾಕ್ಟ್ ಸೆಂಟರ್ ಮಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿ ಶೋಲ್ಡರ್ ಡೌನ್ ಇದೆಲ್ಲ ಅಲ್ಲಿ ಎಷ್ಟಿದೆ 7.5 ಇಂಚ್ ಇದೆ. ಸೊ ಇಲ್ಲಿ ಸೆಂಟರಲ್ಲಿ 1 ಇಂಚ್ ಒಳಗೆ ತೊಗೋಬೇಕು. ನೆಕ್ಸ್ಟು ಕೆಳಗಡೆ 1/2 ಇಂಚ್ ಹೊರಗಡೆ, ಅಂದರೆ 7.5 ಇಂಚು ಶೋಲ್ಡರ್ ಡೌನ್ ಆದರೆ ಸೆಂಟರು 6.5, ಹಾಗೆ ಕೆಳಗಡೆ 7. ಈ ಚೆಸ್ಟ್ ಲೈನಲ್ಲಿ ನಾವು ಆರ್ಮಲ್ ಕ್ರಾಸ್ನ 0.75 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅಪ್ ಟು 40 ಸೈಜ್ವರೆಗೂ 0.75 ಇಂಚ್ ಮಾರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಅದ್ರ ಮೇಲೆ ಸೈಜ್ ಇದ್ದರೆ 1 ಇಂಚ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಮಾರ್ಕ್ ಮಾಡಿರೋ ಎಲ್ಲ ಪಾಯಿಂಟ್ಸ್ನು ಫ್ರೆಂಚ್ ಕರ್ವ್ ಯೂಸ್ ಮಾಡಿಕೊಂಡು ಶೇಪ್ ಕೊಡೋಣ. ಪ್ರತಿ ಸಲನೂ ಇದೇ ಥರ 3 ಪಾಯಿಂಟ್ ಮ್ಯಾಚ್ ಆಗೋದಿಲ್ಲ ಫ್ರೆಂಚ್ ಕರ್ವ್ ಯೂಸ್ ಮಾಡುವಾಗ. ಅದಾಗಲಿಲ್ಲ ಆದರೆ ಮಾಡಿ, ಆಗಲಿಲ್ಲ ಅಂದರೆ ಎರಡೆರಡೇ ಪಾಯಿಂಟ್ನ ಜಾಯಿನ್ ಮಾಡ್ಕೊಂಬನ್ನಿ. ಈಗ ಬ್ಯಾಕ್ ಆರ್ಮಲ್ ಮಾರ್ಕ್ ಮಾಡೋಣ. ಸೊ ಸೆಂಟರಿಂದ 1/2 ಇಂಚು ಹೊರಗಡೆ ಮಾರ್ಕ್ ಮಾಡಬೇಕು. ಈಗ ಮತ್ತೆ ಈಗೆಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಬೇಕು, ಅಂದರೆ ಶೋಲ್ಡರ್ ಡೌನ್ ಪಾಯಿಂಟ್, ಸೆಂಟರ್, ಹಾಗೆ ಆರ್ಮಲ್ ಕ್ರಾಸ್ 0.75 ತೊಗೊಂಡಿದ್ವಲ್ಲ ಅದು. ಸೊ ಒಂದೇ ಸಲ ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೊಂಡು ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಎರಡೆರಡು ಪಾಯಿಂಟ್ನ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನು 0.75 ಒಳಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿಂದ ಒಳಗಡೆ ಮಾರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಬ್ರಾಡ್ ಇದೆ, ಸೊ ಶೋಲ್ಡರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು 0.75 ಒಳಗಡೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಬ್ಯಾಕ್ ಹೋಲ್ ಸೆಂಟರ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೀಟಾಗಿ ಶೇಪ್ ಬರಲಿಲ್ಲ ಅಂದರೆ 1 ಇಂಚ್ ಅಥವಾ 1/2 ಇಂಚಿಂದ 1 ಇಂಚ್ವರೆಗೂ ಕೆಳಗಡೆ ಹೋಗಿ ಜಾಯಿನ್ ಮಾಡಿಬಿಡಿ. ಸೊ ಹೊರಗಡೆ ಇರೋ ಪಾರ್ಟ್ ಎಲ್ಲ ನಮಗೆ ಬೇಡ, ಅದನ್ನೆಲ್ಲ ಮಾರ್ಕ್ ಮಾಡಬೇಡ. ಮಾರ್ಕ್ ಮಾಡಿರೋದೆಲ್ಲ ಈಗ ಬೇಕಾಗಿಲ್ಲ, ಅದನ್ನು ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಬ್ಯಾಕ್ ನೆಕ್ ಡಿಪ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ 2.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅದು, ಹಾಗೆ ಈಗ ನಾವು ಬ್ಯಾಕ್ ಆರ್ಮೋಲ್ ಮಾರ್ಕ್ ಮಾಡಿದ್ವಲ್ಲ ಅವೆರಡರಿಂದ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡೋಣ. ಸೊ ಅಲ್ಲಿಂದ ನಾನು ಆ ಸೆಂಟರ್ ಪಾಯಿಂಟಿಂದ 1 ಇಂಚ್ ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಆದಮೇಲೆ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೋಬೇಕು.
ಅದಾದಮೇಲೆ ರೆಡಿ ಶೋಲ್ಡರ್. ಸೊ ನಮಗೆ ಎಷ್ಟು ಶೋಲ್ಡರ್ ಬೇಕು ಅಂತ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಮೆಷರ್ಮೆಂಟು. ಇಲ್ಲಿ ನಾನು ರೆಡಿ ಶೋಲ್ಡರ್ ಬಂದುಬಿಟ್ಟು 2 ಇಂಚ್ ಇದೆ. ಸೊ ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ಫೋಲ್ಡೆಡ್ ಸೈಡಿಂದ ಈಗ ಮಾರ್ಕ್ ಮಾಡೋದ್ವಲ್ಲ ರೆಡಿ ಶೋಲ್ಡರ್ ಎಷ್ಟಿದೆಯೋ ಅಲ್ಲಿವರೆಗೂ 3.75 ಬರ್ತಾ ಇದೆ. ಸೊ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡಿದ್ವಲ್ಲ ಅದು ಕೂಡ ಅಷ್ಟೇ ಲೆಂತೆ ತೊಗೋಬೇಕು. ಸೊ ಈಗ ನಾವು ರೆಡಿ ಶೋಲ್ಡರ್ 3 ಇಂಚ್ ಮಾಡಿದ್ವಲ್ಲ ಅಲ್ಲಿಂದ 1/2 ಇಂಚ್ ಡಾಟೆಡ್ ಲೈನ್ ಹಾಕ್ಕೊತಾ ಇದ್ದೀನಿ. ಡಾಟೆಡ್ ಲೈನ್ ಹಾಕ್ಕೊಂಡಾದ್ಮೇಲೆ ನಾವು ಬ್ಯಾಕ್ ನೆಕ್ ಶೇಪ್ ಕೊಡಬೇಕಾಗತ್ತೆ. ಪ್ರಾಪರಾಗಿ ಫಿನಿಶಿಂಗ್ ಬರಬೇಕು ಅಂತ ಅಷ್ಟೇ. ಸೊ ಅಲ್ಲಿ 1/2 ಇಂಚ್ ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಮಾರ್ಕ್ ಮಾಡಿ, ಆಮೇಲೆ ಅದು ಹೇಗೆ ಮೇಲೆ ಹೋಗುತ್ತೋ ಹಾಗೆ ತೊಗೊಂಡೋಗಿ. ಆಗ ಕೊನೆಯಲ್ಲಿ ನಾವು ಶೋಲ್ಡರ್ ಜಾಯಿನ್ ಮಾಡುವಾಗ ಆ ಪಾರ್ಟು ಹೊರಗಡೆ ಬರುತ್ತೆ. ಸೊ ಅದರಿಂದ ಈಗಲೇ ಕಟ್ ಮಾಡ್ಕೊಂಡ್ಬಿಡೋಣ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನೆಕ್ಸ್ಟು ಫ್ರಂಟ್ ಪಾರ್ಟ್ನ ಡ್ರಾ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿರೋ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಲೆಂತ್. ಫ್ರಂಟ್ ಪಾರ್ಟು ಕೂಡ ಅಷ್ಟೇ, ಮೊದಲಿಗೆ ಸ್ಟ್ರೇಟ್ ಲೈನ್ ಹಾಕೋಬೇಕು. ಹಾಗೆ ಫುಲ್ ಶೋಲ್ಡರ್ ಮಾಡ್ಕೋಬೇಕು. ಅಂದರೆ 15/2 ಅಂದರೆ 7.5 ಇಂಚು. 1 ಇಂಚ್ ಡೌನ್ ತೊಗೋಬೇಕು. ಫೋಲ್ಡೆಡ್ ಸೈಡಿಂದ 2.5 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಆದಮೇಲೆ ಎಲ್ಲ 2.5 ಇಂಚ್ ಮಾರ್ಕ್ ಮಾಡಿರೋದು ಶೋಲ್ಡರ್ ಡೌನ್ ಅವೆರಡು ಲೈನ್ನ ಜಾಯಿನ್ ಮಾಡಬೇಕು. ಇಲ್ಲಿವರೆಗೂ ಸೇಮೇ ಇದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಆರ್ಮೋಲ್ ಮಾರ್ಕ್ ಮಾಡಬೇಕಲ್ವ. ಇದಕ್ಕೆ ನಾವು ಡೀಪ್ ನೆಕ್ ಅಂದರೆ ಫ್ರಂಟ್ ಡೀಪ್ ಇದೆ ಅಲ್ಲ, ಸೊ ಡೀಪ್ ನೆಕ್ ಫಾರ್ಮುಲಾ ಯೂಸ್ ಮಾಡೋಣ. ಸೊ ಫಾರ್ಮುಲಾ ಬಂದುಬಿಟ್ಟು ಚೆಸ್ಟ್ /6 ಪ್ಲಸ್ 0.5 ಇಂಚ್ ತೊಗೋಬೇಕು ನನ್ನ ಸೈಜ್ಗೆ. ಸೊ 32/6 ಪ್ಲಸ್ 0.5 ಇಂಚ್ ಅಂದರೆ 5.8. ಸೊ 5.8ಗೆ ಮಾರ್ಕ್ ಮಾಡಿಬಿಟ್ಟು ಅದು ಆ ಪಾಯಿಂಟ್ಗೆ ಲೈನ್ ಹಾಕೊಳ್ಳೋಣ. ಸೊ ಅದು ಚೆಸ್ಟ್ ಲೈನ್. ಈಗ ಚೆಸ್ಟ್ ಮೆಷರ್ಮೆಂಟ್ ಇದಕ್ಕೆ ನಾವು ಇಲ್ಲಿ 1.5 ಇಂಚ್ ಮಾತ್ರ ಲೂಸಿಂಗ್ ಕೊಡ್ತಾ ಇದ್ದೀನಿ, ಇದು ಡೀಪ್ ಆಗಿರೋದ್ರಿಂದ. ಸೊ 32 ಪ್ಲಸ್ 1.5 /4 ಮಾಡಿದ್ರೆ 8.3 ಬರುತ್ತೆ. 8.3 ಮಾರ್ಕ್ ಮಾಡಿಬಿಟ್ಟು ಹಾಗೆ 1.5 ಇಂಚ್ ಮಾರ್ಜಿನ್ ಕೊಡಬೇಕು. ಈಗ ಶೋಲ್ಡರ್ ಮೈನಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ 6.75 ಬಂದಿದೆ. ಸೊ 6.75 ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಶೋಲ್ಡರ್ ಮೈನಸ್ ಎಷ್ಟು ಮಾರ್ಕ್ ಮಾಡಿದ್ವೋ ಚೆಸ್ಟ್ ಲೈನ್ ಮೇಲೂ ಕೂಡ ಅಷ್ಟೇ ಮಾರ್ಕ್ ಮಾಡಬೇಕು. ಸೊ ಅಲ್ಲೂ 6.75 ಇರೋದ್ರಿಂದ ಚೆಸ್ಟ್ ಲೈನ್ ಮೇಲೂ 6.75 ಮಾರ್ಕ್ ಮಾಡಿಬಿಟ್ಟು ಆ 2 ಪಾಯಿಂಟ್ನ ಜಾಯಿನ್ ಮಾಡಬೇಕು. ಇದೆರಡು ಜಾಯಿನ್ ಮಾಡಾದಮೇಲೆ ಅದರ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಆ ಸೆಂಟರ್ ಪಾಯಿಂಟಿಂದ 0.25 ಇಂಚನ್ನ ಒಳಗಡೆ ಮಾರ್ಕ್ ಮಾಡಬೇಕು. ಹಾಗೆ ಆರ್ಮೋಲ್ ಕ್ರಾಸ್ 0.75 ಇಂಚ್ ಮಾರ್ಕ್ ಮಾಡಿಬಿಟ್ಟು ಈಗ ಈ ಶೋಲ್ಡರ್ ಮೈನಸ್ಸಿಂದ ಮಾರ್ಕ್ ಮಾಡಿದ್ದೀವಲ್ಲ ಅದು ಸೆಂಟರ್ ಪಾಯಿಂಟ್, ಹಾಗೆ ಆರ್ಮೋಲ್ ಕ್ರಾಸ್ ಆ 3 ಪಾಯಿಂಟ್ನ ಜಾಯಿನ್ ಮಾಡಬೇಕು. ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೊಳ್ಳೋಂಥದ್ದು ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಹಾಕ್ಬೋದು ಅಂದರೆ ಹಾಗೆ ಕೂಡ ಹಾಕ್ಬೋದು. ನೀಟಾಗಿ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಶೋಲ್ಡರ್ ಮೈನಸ್ಸಿಂದ ಮೊದಲಿಗೆ ಮಾರ್ಕ್ ಮಾಡಿರೋ 2.5 ಇಂಚ್ ಆ ಪಾಯಿಂಟಿಂದ ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಡೀಪು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೆಕ್ ಡೀಪ್ ನಾನು 6 ತೊಗೊಂಡಿದ್ದೀನಿ. 6 ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಮಾಡೋದು ಬೇಡ. ನೆಕ್ ಡೀಪ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು. ಆಮೇಲೆ ಶೋಲ್ಡರ್ ಟು ಅಪೆಕ್ಸ್ ಎಷ್ಟು ತೊಗೊಂಡಿದ್ದೀವಿ ಅಂದರೆ 9 ಇಂಚ್ ತೊಗೊಂಡಿದ್ದೀವಿ. ಇಲ್ಲಿ ನಾನು 9.5 ಇಂಚ್ನ ಮಾರ್ಕ್ ಮಾಡ್ತಾಯಿದ್ದೀನಿ, ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ತಿದ್ದೀನಿ. ನಿಮ್ಮದು ಮೆಜರ್ಮೆಂಟ್ ಎಷ್ಟಿದೆಯೋ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ. ಹಾಗೆ ಫುಲ್ ಲೆಂತ್ 14 ಇಂಚ್ ಇದೆ, ನಾನಿಲ್ಲಿ 15.5 ಇಂಚ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿಬಿಟ್ಟು 3ದ್ದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಫುಲ್ ಲೆಂತಿಂದು ಹಾಗೆ ಶೋಲ್ಡರ್ ಟು ಅಪೆಕ್ಸ್, ನೆಕ್ ಡೀಪ್. ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವೆರಡರ ಮಧ್ಯೆ ಎಷ್ಟು ಗ್ಯಾಪ್ ಇದೆಯೋ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಫೋಲ್ಡೆಡ್ ಸೈಡ್ ಪಾಯಿಂಟಿಂದನೂ ಅಷ್ಟೇ ಗ್ಯಾಪ್ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕು. ಈಗ ಫ್ರಂಟ್ ನೆಕ್ ಡೀಪ್ ನೋಡೋಣ. ಫ್ರಂಟ್ ನೆಕ್ ಡೀಪು ಚೆಸ್ಟ್ ಲೈನ್ಗಿನ್ನ ಕೆಳಗಡೆ ಇತ್ತು ಅಥವಾ ಅರ್ಧ ಇಂಚ್ ಮಾತ್ರ ಮೇಲ್ಗಡೆ ಇತ್ತು ಅಂದರೆ ನಾವಿಲ್ಲಿ ಶೋಲ್ಡರಿಂದ 0.25 ಇಂಚ್ ಎಕ್ಸ್ಟ್ರಾ ಡೌನ್ ಒಂದು ಲೈನ್ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ನಾವಿಲ್ಲಿ ರೆಡಿ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂದು 2 ಇದೆ, 3 ಮಾರ್ಕ್ ಮಾಡಿದ್ದೀನಿ. ಹಾಗೆ ಇಲ್ಲಿ 0.25 ಇಂಚ್ ಕ್ರಾಸ್ ಲೈನ್ ಮಾಡ್ಕೊತಾ ಇದ್ದೀನಿ. ಸೊ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋದಕ್ಕೆ ಇದನ್ನು ಮಾಡ್ಕೋಬೇಕು. 0.25 ಇಂಚು ಕ್ರಾಸ್ ಲೈನ್ ಮಾರ್ಕ್ ಮಾಡಬೇಕು.
ಈಗ ಫ್ರಂಟ್ ನೆಕ್ ಮಾರ್ಕ್ ಮಾಡೋಣ. ಇಲ್ಲಿ ನನಗೊಂದು ಸ್ವಲ್ಪ ಬ್ರಾಡ್ ಅನ್ನಿಸ್ತು, ನಂಗೆ ಬ್ರಾಡ್ ಇಷ್ಟ ಆಗಲಿಲ್ಲ. ಸೊ ಅದರಿಂದ ನಾನು ಒಂದು ಅರ್ಧ ಇಂಚಿನ ಶೋಲ್ಡರಿಂದ ಒಳಗಡೆ ತೊಗೊಂಡಿದ್ದೀನಿ. ಸೊ ನೀವು ಈ ಪ್ರೊಸೆಸ್ನ ಫಾಲೋ ಮಾಡಬೇಡಿ. ಇದು ನನಗೆ ತುಂಬ ಬ್ರಾಡ್ ಅನಿಸಿದ್ರಿಂದ ಮಾತ್ರ ನಾನು ಮಾಡ್ತಾಯಿದ್ದೀನಿ. ನೀವು ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೇ ಇರಲಿ. ಅದಾದಮೇಲೆ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅಷ್ಟೇ ರೆಡಿ ಶೋಲ್ಡರ್ ಮಾರ್ಕ್ ಮಾಡಾದ್ಮೇಲೆ ಎಷ್ಟು ಲೆಂತ್ ಇದೆಯೋ ಫೋಲ್ಡೆಡ್ ಸೈಡಿಂದ ಅಷ್ಟೇ ಲೆಂತು ಕೆಳಗಡೆನೂ ತೊಗೋಬೇಕು. ಅಂದರೆ ನೆಕ್ ಲೈನ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಕೂಡ ಅಷ್ಟೇ ಮೆಷರ್ಮೆಂಟ್ ಮಾರ್ಕ್ ಮಾಡಿಬಿಟ್ಟು ಈಗ ನಾನು ಲೈನ್ ಹಾಕಿದ್ದೀನಿ. ಈಗ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಮೊದಲಿಗೆ ಈಗ ತೋರಿಸ್ತಾ ಇದ್ದೀನಲ್ಲ ಆ ಲೈನಲ್ಲಿ ಸೆಂಟರ್ ಪಾಯಿಂಟ್ ಮಾಡ್ಕೊಳ್ಳೋಣ. ಅಂದರೆ ನೆಕ್ ಶೇಪ್ ನೀಟಾಗಿ ಬರಲಿ ಅಂತ ನೀವು ಇದು ಮಾಡ್ದಲೇ ಡೈರೆಕ್ಟಾಗಿ ಕೂಡ ಮಾರ್ಕ್ ಮಾಡ್ಕೋಬೋದು. ಆಮೇಲೆ ಸೆಂಟರ್ ಪಾಯಿಂಟಿಂದ ಮತ್ತೆ ಅಗೇನ್ ಸೆಂಟರ್ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ಈ ರೀತಿ ಶೇಪ್ ಮಾಡ್ಕೋಬೇಕು. ಕರೆಕ್ಟಾಗಿ ಶೇಪ್ ಮಾಡ್ಕೊಳ್ಳಿ. ಮತ್ತೆ ಕಟ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ ಸ್ಟಿಚಿಂಗ್ ಮಾಡುವಾಗ. ಸೊ ಅದರಿಂದನೇ ಮೊದಲಿಗೆ ಕರೆಕ್ಟಾಗಿ ಶೇಪ್ ಬರೋ ಥರ ಶೇಪ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಡ್ರಾ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮಾರ್ಕಿಂಗು ಅಪೆಕ್ಸ್ ಟು ಅಪೆಕ್ಸ್. ಇಲ್ಲಿ ಅಪೆಕ್ಸ್ ಟು ಅಪೆಕ್ಸ್ 7 ಇಂಚ್ ಇದೆ. ಸೊ 7 ಇಂಚ್ ಡಿವೈಡೆಡ್ ಬೈ 2 ಅಂದರೆ 3.5 ಬರುತ್ತೆ. 3.5ಗೆ ಮಾರ್ಕ್ ಮಾಡಿದ್ದೀನಿ. ಸೊ ಅಲ್ಲೊಂದು ಪ್ಲಸ್ ಮಾರ್ಕ್ ಥರ ಬರುತ್ತೆ. ಈಗ ಚೆಸ್ಟ್ ಲೈನಲ್ಲಿ ನಾವು ಅಪೆಕ್ಸ್ ಟು ಅಪೆಕ್ಸ್ 3.5 ಬಂದರೆ ಚೆಸ್ಟ್ ಲೈನಲ್ಲಿ 1/2 ಇಂಚ್ ಕಡಿಮೆ ಅಂದರೆ 3 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ವೆಸ್ಟ್ ಡಾಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ವೆಸ್ಟ್ ಲೈನ್ ಮಾರ್ಕ್ ಮಾಡ್ಕೋಬೇಕು. ವೆಸ್ಟ್ 26 ಇದೆ. ಸೊ 26 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 6.5 ಬರುತ್ತೆ. ಈ ಪ್ಲಸ್ 2 ಇಂಚ್ ಇದೆ ಅಲ್ಲ, ಇದನ್ನು ಆ್ಯಡ್ ಮಾಡಿ ನಾವು ಮಾರ್ಕ್ ಮಾಡಬೇಕು. ಎಷ್ಟಾಗುತ್ತೆ 6.5 ಪ್ಲಸ್ 2 ಅಂದರೆ 8.5 ಇಂಚ್ ಬರುತ್ತೆ. ಸೊ 8.5 ಇಂಚನ್ನ ಮಾರ್ಕ್ ಮಾಡಿ 1.5 ಇಂಚು ಸ್ಟಿಚಿಂಗ್ ಅಲವೆನ್ಸ್ ಬಿಡಬೇಕು. ಈಗ ನೆಕ್ಸ್ಟ್ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ವೆಸ್ಟ್ ಡಾಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ಗೆ ಆ ಎರಡು ಮಾರ್ಕ್ನ ಜಾಯಿನ್ ಮಾಡಬೇಕು. ವೆಸ್ಟ್ ಡಾಟ್ 2 ಇಂಚ್ ತೊಗೊಂಡಿದ್ದೀವಲ್ಲ, ಸೊ ಅದನ್ನು ಜಾಯಿನ್ ಮಾಡಬೇಕು. ಈಗ ನಾವು ಸೆಂಟರ್ ಮಾರ್ಕ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಆ 2 ಪಾಯಿಂಟ್ ಸೆಂಟರ್ ಮಾರ್ಕ್ ಮಾಡಬೇಕು. ಅದಾದಮೇಲೆ ಸೆಂಟರ್ ಪಾಯಿಂಟ್ನಿಂದ ಎರಡೂ ಕಡೆಯೂ ಸೆಂಟರ್ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಇಂದ ಸೆಂಟರ್ ಪಾಯಿಂಟ್, ಇಲ್ಲೂ ಕೂಡ ಹಾಗೆ ಕೆಳಗಡೆನೂ ಕೂಡ ಸೆಂಟರ್ ಮಾರ್ಕ್ ಮಾಡಬೇಕು. ಅಂದರೆ 3 ಪಾಯಿಂಟ್ ಮಾರ್ಕ್ ಮಾಡೋ ಹಂಗೆ ಆಯ್ತಲ್ವ. ಈಗ ಸೆಂಟರ್ ಪಾಯಿಂಟಿಂದ 0.25 ಇಂಚ್ ಹೊರಗಡೆ, ಹಾಗೆ ಕೆಳಗಡೆ ಪಾಯಿಂಟಲ್ಲಿ 1/2 ಇಂಚ್ ಹೊರಗಡೆ ಮಾರ್ಕ್ ಮಾಡಬೇಕು. ಈಗ ನಾವು ನೀಟಾಗಿ ಶೇಪ್ ಕೊಡಬೇಕು. ಮೊದಲು ಸ್ಕೇಲಲ್ಲೇ ಡ್ರಾ ಮಾಡಿಬಿಟ್ಟು ಆಮೇಲೆ ಶೇಪ್ ಕೊಡಿ. ಇಲ್ಲಾಂದರೆ ಹಾಗೆ ಕೈಯಲ್ಲಿ ಹಾಕ್ತೀವಿ ಅಂದರೂ ಓಕೆ. ಈಗ 2 ಲೈನ್ನ ಮೆಷರ್ ಮಾಡಬೇಕು. ಸೊ ಸ್ಟ್ರೇಟ್ ಲೈನ್ ಮೊದಲಿಗೆ ಮಾಡೋಣ. ಸ್ಟ್ರೇಟ್ ಲೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟೇ ಆ ಕರ್ವ್ ಲೆಂತ್ ಕೂಡ ಅಷ್ಟೇ ಲೆಂತ್ ಬರಬೇಕು. ಅಲ್ಲಿವರೆಗೂ ಮೆಷರ್ ಮಾಡಿಬಿಟ್ಟು ಅಲ್ಲಿ ಒಂದು ಮಾರ್ಕ್ ಮಾಡೋಣ. ಸ್ಟ್ರೇಟ್ ಲೈನ್ 6 ಬಂದಿದೆ. 6ವರೆಗೂ ಮಾರ್ಕ್ ಮಾಡಿದ್ಮೇಲೆ ಆ ಗ್ಯಾಪ್ ಮಿಕ್ಕಿದಲ್ಲ ಅದೆಷ್ಟಿದೆ ಅಂತ ನೋಡ್ಕೋಬೇಕು. ಅದು 0.25 ಇಂಚ್ ಇದೆ. ಈಗ ಸೈಡ್ ಪಾರ್ಟ್ನ ಜಾಯಿನ್ ಮಾಡೋಣ. ನೆಕ್ಸ್ಟು 0.25 ಇಂಚ್ ಅಂತ ಹೇಳಿದ್ನಲ್ಲ, ಈಗ 0.25 ಇಂಚು ಇಲ್ಲಿ ಫೋಲ್ಡೆಡ್ ಸೈಡಲ್ಲಿ ಮಾರ್ಕ್ ಮಾಡಬೇಕು. ವೆಸ್ಟ್ ಲೈನಿಂದ ಮೇಲೆ 0.25 ಇಂಚ್. ನೆಕ್ಸ್ಟು ಸೈಡ್ ಪಾರ್ಟಲ್ಲಿ 1/2 ಇಂಚ್ ಮಾರ್ಕ್ ಮಾಡಬೇಕು. ಅಂದರೆ ಡಬಲ್ ಮಾಡಬೇಕು. ಇದು 0.25 ಇದ್ದರೆ ಡಬಲ್, 1/2 ಇಂಚ್ ಇದ್ದರೆ 1 ಇಂಚ್ ಮಾರ್ಕ್ ಮಾಡಬೇಕು. ಅದಾದಮೇಲೆ ಈಗ ಆರ್ಮೋಲ್ ಹತ್ರ 0.5 ಅಂದರೆ 1/2 ಇಂಚ್ ಡೌನ್ ಮಾರ್ಕ್ ಮಾಡಬೇಕು. ಈಗ ನೆಕ್ಸ್ಟು ವೆಸ್ಟ್ ಡಾಟ್ ಆಯ್ತಲ್ಲ, ಸೈಡ್ ಡಾಟ್ ಆರ್ಮೋಲ್ ಡಾಟ್ ತೊಗೊಳ್ಳೋಣ. ಆರ್ಮೋಲ್ ಡಾಟ್ ಹೇಗೆ ಅಂದರೆ ಇಲ್ಲಿ ನಾನು 1.25 ಇಂಚ್ ತೊಗೊಂಡಿದ್ದೀನಿ. 1.25 ಇಂಚ್ ಅರ್ಧ ಅಂದರೆ 1/2 ಇಂಚ್ಗಿನ್ನ ಒಂದು ಲೈನ್ ಎಕ್ಸ್ಟ್ರಾ.
ಅದನ್ನು ಮೇಲೆ ಮಾರ್ಕ್ ಮಾಡಬೇಕು. ಈಗ ಮಾರ್ಕ್ ಮಾಡಿದ್ವಲ್ಲ ಆ ಪಾಯಿಂಟ್ನ ಮತ್ತೆ ವೆಸ್ಟ್ ಡಾಟಿಗೆ ಜಾಯಿನ್ ಮಾಡಬೇಕು. ಜಾಯಿನ್ ಆದಮೇಲೆ ಆರ್ಮೋಲ್ ಲೈನಿಂದ 1/2 ಇಂಚ್ ಕೆಳಗಡೆ ಡಾಟ್ ಡಾಟ್ ಲೈನ್ ಮಾರ್ಕ್ ಮಾಡಬೇಕು. ಈ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ 1.25 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಬೇಕು. ಈಗ ಸೆಕೆಂಡ್ ಪಾಯಿಂಟು ಆಯಿತು. ಅದನ್ನು ವೆಸ್ಟ್ ಡಾಟ್ಗೆ ಜಾಯಿನ್ ಮಾಡಬೇಕು. ವೆಸ್ಟ್ ಡಾಟು ರೆಡಿ ಆಯಿತು. ಈಗ ಮತ್ತೆ ನಾವು ಎರಡರದ್ದು ಲೆಂತ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎರಡು ಲೈನು ಸೇಮ್ ಇರೋ ಥರ ಮಾರ್ಕ್ ಮಾಡಬೇಕು. ಫಸ್ಟ್ ಲೈನ್ 6 ಇದೆ, ಎರಡನೇದು ಕೂಡ 6 ಇರಬೇಕು. ಅದಕ್ಕೆ ಮಾರ್ಕ್ ಮಾಡಾದ್ಮೇಲೆ ಈಗ ನಾವು ಇಲ್ಲಿ ಮುಂಚೆ ಮಾರ್ಕ್ ಮಾಡಿದ್ವಲ್ಲ ಆ ಲೈನ್ಸ್ನೆಲ್ಲ ಜಾಯಿನ್ ಮಾಡ್ತಾ ಬರಬೇಕು. ಪೂರ್ತಿ ಸ್ಟ್ರೈಟ್ ಲೈನ್ ಹೇಗೆ ಹೋಗುತ್ತೋ ಅದೇ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಸ್ಪೇಸ್ ಎಲ್ಲ, ಅದು ಯಾವುದು ನಮಗೆ ಬೇಡ, ಅದೆಲ್ಲ ಕಟ್ ಮಾಡ್ಕೋಬೇಕು. ಈಗ ಕ್ಲಿಪ್ ಐಗೆ ನಾನು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಈಗ ಆರ್ಮೋಲ್ ಸೈಡ್ ನಾನು ಎಕ್ಸ್ಟ್ರಾ ಕಟ್ ಮಾಡೋದಲ್ಲ ಅದೇ ಥರ ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಶೇಪ್ ಕೊಡಬೇಡಿ, ಇನ್ನೂ ಸ್ವಲ್ಪ ಅದು ಮಾರ್ಕ್ ಮಾಡೋದು ಬಾಕಿ ಇದೆ. ಈಗ ಆರ್ಮೋಲ್ ಹತ್ರ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡಿದ್ವಲ್ಲ, ಸ್ಕೇಲ್ನ ನಾವು ಸೈಡ್ ಪಾರ್ಟ್ಗೆ ಎಕ್ಸಾಕ್ಟಾಗಿ ಇಟ್ಕೊಂಡ್ರೆ, ಈಗ ನಾನು ಇಟ್ಕೊತೀನಿ ನೋಡಿ, ಅದೇ ರೀತಿ ಇಟ್ಕೊಳ್ಳಿ. ಸ್ಕೇಲ್ ಎಡ್ಜು ಸೈಡ್ ಪಾರ್ಟಿಗೆ ಕರೆಕ್ಟಾಗಿರಬೇಕು. ಅದೇ ಥರ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸೈಡ್ ಡಾಟು ಮತ್ತು ಆ ಲೈನ್ಗೆ ಎಕ್ಸಾಕ್ಟಾಗಿ ಬರೋ ಥರ ಸ್ಕೇಲ್ನ ಇಟ್ಕೊಂಡು ಸೈಡ್ ಡಾಟ್ ಪಾಯಿಂಟ್ಗೆ ಒಂದು ಲೈನ್ ಹಾಕಿ. ಈಗ ಫ್ರೆಂಚ್ ಕರ್ವ್ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡಿರೋದು ಆ ಲೈನ್, ಎರಡು ಲೈನ್ನ ಸೇರಿಸ್ಬಿಟ್ಟು ಆರ್ಮೋಲ್ ಡ್ರಾ ಮಾಡ್ಕೋಬೇಕು. ಹೊಸದಾಗಿ ಆರ್ಮೋಲ್ ಡ್ರಾ ಮಾಡ್ಕೋಬೇಕು. ಈಗ ಆ ಸೈಡ್ ಪಾರ್ಟ್ನ ಸೈಡ್ ಡಾರ್ಟ್ನ ಜಾಯಿನ್ ಮಾಡಿದ್ರೆ ನಮಗೆ ಹೊಸದಾಗಿ ಒಂದು ಆರ್ಮೋಲ್ ಶೇಪ್ ಸಿಗುತ್ತೆ. ಅದು ನಮ್ಮದು ಫ್ರಂಟ್ ಆರ್ಮೋಲ್. ಈಗ ಎಕ್ಸಾಕ್ಟ್ ನಾನು ಹೇಗೆ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇಟ್ಟಾಗ ನಮಗೆ ಹೊಸದಾಗಿ ಆರ್ಮೋಲ್ ಸಿಗುತ್ತೆ. ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ನೆಕ್ ಶೇಪ್ ಕೂಡ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಮಾರ್ಕಿಂಗ್ ಇದೆ, ಅದು ಮುಗಿದ್ರೆ ಫ್ರಂಟ್ ಪಾರ್ಟ್ ಮುಗೀತು. ವೆಸ್ಟ್ ಡಾಟ್ ಲೈನ್ ಇದೆ ಅಲ್ಲ, ಅಲ್ಲಿಂದ 1/2 ಇಂಚ್ ಕೆಳಗಡೆ ಮಾರ್ಕ್ ಮಾಡಬೇಕು. ಆಮೇಲೆ ಆ ವೆಸ್ಟ್ ಡಾಟ್ ಲೈನ್ನ ಸೆಂಟರ್ ಮಾರ್ಕ್ ಮಾಡಬೇಕು. ಆ ಸೆಂಟರಿಂದ 0.25 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಬೇಕು. ಆ ಮಾರ್ಕ್ ಮಾಡಿರೋ ಎಲ್ಲ ಪಾಯಿಂಟ್ಸ್ನು ನಾವು ಜಾಯಿನ್ ಮಾಡಬೇಕು. 1/2 ಇಂಚ್ ಮತ್ತು 0.25 ಇಂಚ್ ಮಾರ್ಕ್ ಮಾಡಿದ್ವಲ್ಲ, ಅದನ್ನೆಲ್ಲ ಮಾರ್ಕ್ ಮಾಡಿದ್ರೆ ಒಂದು ಶೇಪ್ ಕೊಟ್ಟರೆ ಫ್ರಂಟ್ ಪಾರ್ಟ್ ನಮ್ಮದು ರೆಡಿ ಆಗ್ತಾ ಬರುತ್ತೆ. ಈಗ ಇದನ್ನು ಕಟ್ ಮಾಡಬೇಕು. ಎಲ್ಲೂ ಪಾಯಿಂಟ್ ಬರಬಾರ್ದು, ನೀಟಾಗಿ ಶೇಪ್ ಮಾಡ್ಕೋಬೇಕು. ಪಾಯಿಂಟ್ ಥರ ಬಂತು ಅಂದರೆ ನಮಗೆ ಕ್ರೀಸಸ್ ಬರುತ್ತೆ. ಆ ಥರ ಬರಬಾರ್ದು ಅಂತಂದರೆ ನೀಟಾಗಿ ಶೇಪ್ ಕೊಡಬೇಕು. ಇಷ್ಟೇ, ಪ್ರಿನ್ಸಸ್ ಕಟ್ ಬ್ಲೌಸ್ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟಿಗೆ ಬರೋಣ. ಈಗ ಪ್ರಿನ್ಸಸ್ ಕಟ್ ಇದೆಲ್ಲ ಫ್ರಂಟು, ಅದನ್ನು ನಾವು ಈ ಆರ್ಮೋಲ್ 1 ಇಂಚ್ ಅಂದರೆ 1 ಲೈನ್ ಕೆಳಗಡೆಯಿಂದ ನಾವು ಇದನ್ನು ಸೆಟ್ ಮಾಡಬೇಕು. ಸೈಡ್ ಪಾರ್ಟ್ ಲೈನ್ ಇದೆಲ್ಲ ಎಕ್ಸಾಕ್ಟ್ ಆ ಲೈನ್ ಮೇಲೇ ಇಟ್ಟು ನಾವು ಸೆಟ್ ಮಾಡಬೇಕು. ಬಟ್ ಆರ್ಮೋಲು 1 ಲೈನ್ ಕೆಳಗಡೆ ಇರಬೇಕು ಅಷ್ಟೆ. ಈ ರೀತಿ ಸೆಟ್ ಮಾಡಿದ್ಮೇಲೆ ನಾವಲ್ಲಿ ಆ ಶೇಪ್ ಹೇಗೆ ಹೋಗಿದೆಯೋ ಅದೇ ರೀತಿ ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ ಕೆಳಗಡೆನೂ ಕೂಡ ಸ್ಟ್ರೇಟ್ ಲೈನ್ ಹೇಗಿದೆಯೋ ಅದೇ ರೀತಿ ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ನಾವು ಪ್ರಿನ್ಸಸ್ ಕಟ್ ಎಷ್ಟಿದೆಯೋ ಅಷ್ಟೇ ಮೆಷರ್ ಮಾಡ್ಕೋಬೇಕು. ಈಗ ನೋಡಿ, ವೆಸ್ಟ್ ಲೈನಿಂದ ಲೈನ್ ಹಾಕಿದ್ದೀವಲ್ಲ, ಅದೆಷ್ಟು ಗ್ಯಾಪ್ ಇದೆ ಅಂದರೆ 0.25 ಅಂದರೆ 1/4 ಇಂಚ್ ಗ್ಯಾಪ್ ಇದೆ. ಇಲ್ಲಿ ಎಕ್ಸ್ಟ್ರಾ ಪ್ಲಸ್ 0.5 ಅಂದರೆ 1/2 ಇಂಚ್ ನಾವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ್ಮೇಲೆ
ಮತ್ತು ಸ್ಟ್ರೇಟ್ ಲೈನ್ ಹಾಕೋಬೇಕು, ಎರಡು ಜಾಯಿನ್ ಆಗೋ ರೀತಿ. ಈಗ ಆ ಲೈನ್ನ ಮ್ಯಾಚ್ ಮಾಡೋಣ ನೀಟಾಗಿ. ಈಗ ಇಲ್ಲಿ ನಾನು ಪ್ಯಾಚ್ ವರ್ಕಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಯಾಚ್ ವರ್ಕ್ ನನಗೆ ಇಲ್ಲಿ 2.5 ಇಂಚ್ ಬೇಕು ಅನಿಸುತ್ತೆ. ಮತ್ತು ಇಲ್ಲಿ ಆರ್ಮೋಲ್ಗೆ ಸೆಂಟರ್ ಮಾರ್ಕ್ ಮಾಡಿದ್ವಲ್ಲ, ಆ ಸೆಂಟರ್ನು ಮತ್ತು ಇದನ್ನು ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನಗೆ ಪ್ಯಾಚ್ ವರ್ಕಿಗೆ ಸಾಕಾಗುತ್ತೆ. ಹಾಗೆ ಬ್ಯಾಕ್ ನೆಕ್ ಶೇಪ್ ಬಿಟ್ಟಿದ್ದೀವಲ್ಲ, ಸೊ ಅದಕ್ಕೂ ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಡೌನ್ ವೆಸ್ಟ್ ಲೈನಿಂದ 5 ಇಂಚ್ ಮೇಲ್ಗಡೆವರೆಗೂ ಬ್ಯಾಕ್ ಪಾರ್ಟ್ ಬೇಕು. ಸೊ ಅಲ್ಲಿಗೆ ಮಾಡಿಬಿಟ್ಟು ಈಗ ನೆಕ್ ಬಿಡ್ತು ಮೇಲ್ಗಡೆ ನಾವು ಆಲ್ರೆಡಿ ಮಾಡಿದ್ವಲ್ಲ, ನೆಕ್ ಬಿಡ್ತು ಎಷ್ಟಿದೆಯೋ ಅಷ್ಟು ತೊಗೊತಾ ಇದ್ದೀನಿ. 3.5 ಇಂಚ್ ಇದೆ. ಸೊ ಈಗ ಅವೆರಡನ್ನು ಜಾಯಿನ್ ಮಾಡೋಣ. ಈಗ ಅವೆರಡು ಜಾಯಿನ್ ಆದಮೇಲೆ ಪ್ಯಾಚ್ ವರ್ಕ್ ಲೈನ್ ಇದೆ ಅಲ್ಲ, ಅಲ್ಲಿಗೂ ಕೂಡ ಸ್ಟ್ರೇಟ್ ಲೈನ್ ಹಾಕೋಣ. ಸ್ಟ್ರೇಟ್ ಲೈನ್ ಹಾಕ್ಬಿಟ್ಟು ಅದಕ್ಕೆ ರೌಂಡ್ ಶೇಪ್ ಕೊಡೋಣ. ಇಲ್ಲಿ ನಾನು ಫ್ರೆಂಚ್ ಕರ್ವ್ ಯೂಸ್ ಮಾಡಿಕೊಂಡು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಸೊ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಈಗ ನಾನು ಎಲ್ಲಿ ಇಂಟು ಮಾರ್ಕ್ ಹಾಕ್ತಾ ಇದ್ದೀನಲ್ಲ, ಅದೆಲ್ಲ ಸ್ಟಿಚ್ಚಿಂಗಿಗೆ ಎಕ್ಸ್ಟ್ರಾ ತೊಗೋಬೇಕು. ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ತೀವಲ್ಲ, ಆಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು ಸ್ಟಿಚ್ಚಿಂಗೋಸ್ಕರ. ಈಗ ನೆಕ್ಸ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡೋಣ. ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಎರಡೂ ಕೂಡ ರೆಡಿಯಾಗಿದೆ. ಈಗ ಸ್ಲೀವ್ಸ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಪಾರ್ಟ್ ರೆಡಿ ಆದರೆ ಕಟ್ಟಿಂಗ್ ಪೂರ್ತಿ ಮುಗೀತು. ಸ್ಲೀವ್ಸಲ್ಲೂ ಕೂಡ ಫಸ್ಟ್ ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಇಲ್ಲಿ ನನಗೆ ಸ್ಲೀವ್ಸ್ ಲೆಂತು 10.5 ಇಂಚ್ 10.5 ಇಂಚ್ ಬೇಕು. ಸೊ ನಾನು ಇಲ್ಲಿ 11.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ್ಮೇಲೆ ಅವೆರಡು ಪಾಯಿಂಟ್ನ ಜಾಯಿನ್ ಮಾಡೋಣ. ನನ್ನ ಹತ್ರ ಆಲ್ರೆಡಿ ಸ್ಲೀವ್ಸ್ ಫರ್ಮಾ ಇದೆ. ಸೊ ಆ ಸ್ಲೀವ್ಸ್ ಫರ್ಮಾ ಯೂಸ್ ಮಾಡಿಕೊಂಡು ಶೇಪ್ ಕೊಡ್ತೇನೆ. ಫ್ರಂಟ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪ್ ಕೊಡ್ತೇನೆ. ನಿಮಗೂ ಈ ಸ್ಲೀವ್ಸ್ ಫರ್ಮಾ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಅದನ್ನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಸ್ಲೀವ್ಸ್ ರೌಂಡು 10 ಇದೆ. ಸೊ 10/2 ಅಂದರೆ 5 ಇಂಚ್ 5 ಇಂಚ್ ಮಾರ್ಕ್ ಮಾಡಿಬಿಟ್ಟು 1.5 ಇಂಚ್ ಸೀವಿಂಗ್ ಅಲೈನ್ಸ್ಗೆ ಬಿಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಆರ್ಮೋಲ್ ಎಷ್ಟಿದೆ ಅಂತ ಮೆಷರ್ ಮಾಡಿಕೊಂಡು ಅದೇ ರೀತಿ 1/2 ಇಂಚ್ ಕೆಳಗಡೆಯಿಂದ ಫ್ರಂಟ್ ಮತ್ತು ಬ್ಯಾಕ್ ಆರ್ಮೋಲ್ನ ಮೆಷರ್ ಮಾಡಬೇಕು. ಮೆಷರ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ನಾನು ಫ್ರಂಟ್ ಆರ್ಮೋಲ್ನ ಮೆಷರ್ ಮಾಡ್ತಾ ಇದ್ದೀನಿ. ಸೊ ಅದು 8 ಇಂಚ್ ಇದೆ. ಈಗ ಬ್ಯಾಕ್ ಆರ್ಮೋಲ್ ಕೂಡ ಮೆಷರ್ ಮಾಡಿ ಮಾರ್ಕ್ ಮಾಡೋಣ. ಬ್ಯಾಕ್ ಆರ್ಮೋಲ್ ಬಂದುಬಿಟ್ಟು 9.5 ಇಂಚ್ ಇದೆ. ಸೊ 9.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅವೆರಡರೂ ಸೆಂಟರ್ ತೊಗೋಬೇಕು. ಇದೇ ನಮ್ಮದು ಮೇನ್ ಮಾರ್ಕ್. ಈ ಮೇನ್ ಮಾರ್ಕಿಂದ 1.5 ಇಂಚು ಒಳಗಡೆ ತೊಗೋಬೇಕು ಸೀವಿಂಗ್ ಅಲೈನ್ಸು. ಸೊ ಈಗ ಎರಡನ್ನೂ ಜಾಯಿನ್ ಮಾಡಬೇಕು. ಸ್ಲೀವ್ಸ್ ರೌಂಡ್ ಮಾರ್ಕ್ ಮಾಡಿದ್ವಲ್ಲ ಆ ಪಾಯಿಂಟ್ಗೆ ಮತ್ತು ಸೀವಿಂಗ್ ಅಲೈನ್ಸ್ ಅವೆಲ್ಲ ಕೂಡ ಜಾಯಿನ್ ಮಾಡಬೇಕು. ಇಲ್ಲಿ ನಾನು 5 ಇಂಚ್ ಮತ್ತು 8 ಇಂಚ್ಗೆ ಮೆಷರ್ಮೆಂಟ್ ತೊಗೊಂಡಿದ್ದೆ. ಅದು 5 ಇಂಚಲ್ಲಿ 11 ಇದೆ. ಸೊ 11/2 ಅಂದರೆ 10.5 ಇಂಚ್ ಆಗುತ್ತೆ. 10.5 ಇಂಚ್ ಇಂದ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ಇದೆ. ಸೊ ಅದರಿಂದ ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇಲ್ಲ. ಆ ಥರ ಮಾಡಿದ್ರೆ ತುಂಬ ಟೈಟ್ ಆಗುತ್ತೆ. ಸೊ ಸ್ವಲ್ಪ ಲೂಸ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ಅದರಿಂದ ಅದೇ ರೀತಿ ಬಿಡ್ತಾ ಇದ್ದೀನಿ, ಜಾಸ್ತಿ ಗ್ಯಾಪ್ ಇಲ್ಲದೆ ಇರೋದ್ರಿಂದ. ತುಂಬ ಜಾಸ್ತಿ ಗ್ಯಾಪ್ 1 ಇಂಚ್ 1.25 ಇಂಚ್ ಆ ಥರ ಇತ್ತು ಅಂದರೆ 1/2 ಇಂಚ್ ಗ್ಯಾಪ್ ಕೊಟ್ಬಿಟ್ಟು ನೀವು ಮತ್ತೆ ಮಾರ್ಕ್ ಮಾಡಿ ನೀಟಾಗಿ ಶೇಪ್ ಕೊಡಿ. ಈಗ ಮಾರ್ಕ್ ಮಾಡಿರೋದು ನನಗೆ ಕರೆಕ್ಟ್ ಇದೆ. ಸೊ ಆ್ಯಸ್ ಇಟ್ ಈಸ್ ನಾನು ಕಟ್ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಏನು ಮಾರ್ಕ್ ಮಾಡಿದೆ. ಇಷ್ಟು ನಾನು ಹೇಳ್ಕೊಟ್ಟಿದ್ದೀನಲ್ಲ ಮೊದಲಿಂದ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಪಾರ್ಟ್ ನಿಮಗೆ ಅರ್ಥ ಆಗಿಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದನ್ನು ಮತ್ತೊಮ್ಮೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ವೀಡಿಯೋಸ್ನ ನೀವು ನೋಡೋಕ್ಕೆ ಇಷ್ಟಪಡೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಈ ಡ್ರೆಸ್ಸಸ್ಸು, ಬ್ಲೌಸಸ್ಸು, ಕಿಡ್ಸ್ ವೇರು, ಹಾಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮೇಕಿಂಗು, ಸ್ಕ್ರಂಚೀಸ್, ಹೇರ್ ಬೋಸ್ ಮೇಕಿಂಗು, ಹಾಗೆ ಸ್ಯಾರಿ ಕುಚ್ಚು,
ಎಂಬ್ರಾಯ್ಡ್ರಿ ಎಲ್ಲ ಕೂಡ ನನಗೆ ಏನೇನು ಗೊತ್ತಿದೆಯೋ ಅದೆಲ್ಲ ಕೂಡ ಹೇಳ್ಕೊಡ್ತಾ ಬರ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಇಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ತಕ್ಷಣ ಆಗಲಿಲ್ಲದ್ರೂ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ವಿಡಿಯೋ ಮಾಡಿ ಹಾಕ್ತೀನಿ. ಈಗ ನಾನು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸ್ಗೂ ಕೂಡ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀನಲ್ಲ, ಅದ್ರದ್ದು ಗ್ಯಾಪ್ ಮಾರ್ಕ್ ಮಾಡ್ತಾ ಇದ್ದೀನಿ. 2 ಇಂಚಸ್ ಸಾಕು ನನಗೆ. ಇದು ಮಾರ್ಕ್ ಮಾಡಿ ಕಟ್ ಮಾಡಾದಮೇಲೆ ಮೇನ್ ಫ್ಯಾಬ್ರಿಕಲ್ಲಿ ನಾವು ಎರಡಕ್ಕೂ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಅಂದರೆ ಸಿವಿಂಗಿಗೆ ಎಕ್ಸ್ಟ್ರಾ ಅಲೋಯನ್ಸ್ ಬೇಕಾಗುತ್ತಲ್ಲ, ಸೊ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಬ್ಲೌಸ್ ಪೂರ್ತಿ ನಾವು ಪೇಪರ್ಸ್ ಕಟ್ಟಿಂಗಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಹೇಗೆ ಕಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.